ನೋಡಿ, ಇಲ್ಲೊಂದು ಖಾಸಗಿ ಶಾಲೆಯ ಎಡವಟ್ಟು. ಈ ಎಡವಟ್ಟಿನಿಂದ ಮಕ್ಕಳ ಮನಸ್ಥಿತಿ ಹಾಳಾಗೋದಂತೂ ಪಕ್ಕ. ಯಾರಾದರೂ ಪಠ್ಯವನ್ನ ಈ ರೀತಿಯೂ ಕೂಡ ಇಡ್ತಾರೆ. ಹಾಗಾದ್ರೆ ಏನಾಗಿದೆ? ವಿವಾದಕ್ಕೆ ಕಾರಣವಾಯಿತು ಖಾಸಗಿ ಶಾಲೆಯೊಂದರ ಪಠ್ಯ. ನಟಿ ತಮನ್ನಾ ಭಾಟಿಯ ಪಠ್ಯ ರಚನೆ ಇಟ್ಟಿದೆ ಖಾಸಗಿ ಶಾಲೆ. ಯಾವ ಸಂದೇಶವನ್ನು ಕೊಡ್ತಿದ್ದೀರಿ ನೀವು? ಹಾಗಾದರೆ ಬೆಂಗಳೂರಿನ ಹೆಬ್ಬಾಳದ ಖಾಸಗಿ ಶಾಲೆಯಲ್ಲಿ ಎಡವಟ್ಟಾಗಿದೆ. ಶಾಲೆ ನಿರ್ಧಾರಕ್ಕೆ ಪೋಷಕರು ಮತ್ತು ಕ್ಯಾಂಪ್ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸ್ತಿದೆ. ಮಕ್ಕಳ ಮನಸ್ಥಿತಿ ಹಾಳು ಮಾಡ್ತಿದ್ದಾರೆಂದು ಕ್ಯಾಂಪ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಪಠ್ಯವನ್ನು ಇಟ್ಟಿಲ್ಲ. ಒಳ್ಳೆಯ ವ್ಯಕ್ತಿಯ ಅಥವಾ ಸಾಧನೆ ಮಾಡಿದಂತಹ ವ್ಯಕ್ತಿಯ ಫೋಟೋವನ್ನು ಇಟ್ಟಿಲ್ಲ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ತಮ್ಮನ್ನ ಫೋಟೋ ಅಂತೆ. ತಮ್ಮನ್ನ ಫೋಟೋ ನೋಡ್ಕೊಂಡೀಗ ನಾವು ಏನು ಕಲಿಬೇಕೀಗ? ಮಕ್ಕಳು ಏನು ತಿಳ್ಕೊಳ್ಬೇಕೀಗ? ಏನು ಡ್ಯಾನ್ಸ್ ಮಾಡೋದು ತಿಳ್ಕೊಳ್ಬೇಕಾ? ಅಥವಾ ಸಿನಿಮಾದಲ್ಲಿ ಅಭಿನಯ ಯಾವ ರೀತಿ ಅಂತನಾ? ಈಗ ಇವರು ಕೂಡ ನಟರೆ. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು ಕೂಡ ಇವರು ಕೂಡ ನಟರೆ. ಅವರ ಅಭಿನಯಗಳಲ್ಲಿ, ಅವರ ಸಿನಿಮಾದ ಸ್ಟೋರಿಗಳಲ್ಲಿ, ಈಕೆಯ ಸ್ಟೋರಿಗಳು ಅಥವಾ ಸಿನಿಮಾಗಳಲ್ಲಿ ಈಕೆಯ ಫೋಟೋವನ್ನು ಇಟ್ಟು ಯಾವ ಸಾಧನೆ ಬಗ್ಗೆ ನೀವು ಹೇಳೋಕೆ ಹೊರಟಿದ್ದೀರಿ ಈಗ? ನೋಡಿ, ಈ ರೀತಿಯಾದಂಥ ಪಠ್ಯವನ್ನು ಇಟ್ಟಿರೋದು ಮಕ್ಕಳನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ? ಈ ಬಗ್ಗೆ ಕ್ಯಾಂಪ್ಸ್ ಅಧ್ಯಕ್ಷ ಶಶಿಕುಮಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹಾಟಾಗಿ ದೃಶ್ಯಗಳನ್ನು ತಮನ್ನಾ ಭಾಟಿಯಾ ಮಾಡ್ತಿದ್ದಾಳೆ. ಆ ಒಂದು ನಟಿಯ ಬಗ್ಗೆ ಮಕ್ಕಳಿಗೆ ತಿಳಿಸುವ ಪ್ರಯತ್ನ ಕೆಲವೊಂದು ಖಾಸಗಿ ಶಾಲೆಗಳೇ ಆಗಿದೆ ಎಂಬುದು ಇದೀಗ ದೂರು ಬಂದಿದೆ, ಆರೋಪ ಬಂದಿದೆ. ನಮ್ಮ ಜೊತೆ ಈಗ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ. ಅವರೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಅದಲ್ಲದೆ ಮಕ್ಕಳ ಆಯೋಗಕ್ಕೆ ಸಹ ಅವರು ಪತ್ರ ಬರೆದಿದ್ದಾರೆ. ನಮ್ಮ ಜೊತೆ ಇದರ ಬನ್ನಿ ಮಾತಾಡ್ಸೋಣ. ಸರ್, ಒಂದು ಗಂಭೀರ ಆರೋಪ ಮಾಡ್ತಿದ್ರ, ಒಂದು ಖಾಸಗಿ ಶಾಲೆ ತಮನ್ನಾ ಭಾಟಿಯಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಹಾಟ್ ಆಗಿ ದೃಶ್ಯಗಳನ್ನು ಮಾಡ್ತಾರೆ. ಅವ್ರ ಬಗ್ಗೆ ಮಕ್ಕಳಿಗೆ ತಿಳಿಸೋ ಪ್ರಯತ್ನ ಒಂದು ಶಾಲೆ ಮಾಡಿದಂತೆ ಒಂದು ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ ಅಂತ? ಖಂಡಿತ ನಮಗೂ ಒಂದು ದೂರು ಬಂತು. ಸಿಂಧಿ ಶಾಲೆಯಲ್ಲಿ ಸಿಂಧಿ ಪೋಷನ್ ಅಂತ ಆ ಒಂದು ಮಾಹಿತಿಗಳನ್ನು ಪಾಠ್ಯವಾಗಿ ಆ ಶಾಲೆಯಲ್ಲಿ ಮಕ್ಕಳಿಗೆ, ಅದರಲ್ಲೂ 6-7ನೇ ತರಗತಿ ಮಕ್ಕಳಿಗೆ ಬಲವಂತವಾಗಿ ಅದರ ಬಗ್ಗೆ ತಿಳ್ಕೊಬೇಕು, ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ, ವ್ಯಕ್ತಿ ಪರಿಚಯದ ಬಗ್ಗೆ, ವಿಷಯದ ಬಗ್ಗೆ ಪರಿಚಯ ಇದು ಸಾಮಾನ್ಯ ಕಲಿಕೆಯಲ್ಲಿ ಇರಬೇಕಾಗಿರ್ತಕ್ಕಂಥ. ಆದರೆ ಎಲ್ಲೋ ಒಂದು ಕಡೆ ಪಾಲಕ ಪೋಷಕರ ಆರೋಪ ಏನಿದೆ ಅಂದರೆ, ತಮನ್ನಾ ಭಾಟಿಯಾ ಅನ್ನತಕ್ಕಂಥವ್ರು ಲಸ್ಟ್ ಸ್ಟೋರೀಸ್ಗಳಲ್ಲಿ, ಅಂದರೆ 10 ಗಂಟೆ ನಂತರ ನೋಡ್ತಕ್ಕಂಥ ಚಿತ್ರಗಳಲ್ಲಿ ಮಾಡ್ತಕ್ಕಂಥವಳು ಮಕ್ಕಳಿಗೆ ಅದನ್ನು ನೇರವಾಗಿ ಮಗುವನ್ನೇ ಕೇಳಿದಾಗ ಮಗು ನಾನು ಇದನ್ನು ಹೆಂಗೆ ನೋಡಲಿ, ಇಂಥವನ್ನೆಲ್ಲ ನಾನು ಏನು ಕಲೀಲಿ ಅನ್ನತಕ್ಕಂಥ ಮನಸ್ಥಿತಿಗೆ ಹೋದಾಗ ಎಲ್ಲೋ ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ವಿವೇಚನೆ ಬಿಟ್ಟು ಇವರು ಇಂಥದನ್ನು ಮಕ್ಕಳ ಮನಸ್ಸಿಗೆ ತುರುಕಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ನಮಗೂ ಕೂಡ ಅದು ತಪ್ಪು ಅನ್ನಿಸ್ತು. ಹಾಗಾಗಿ ಇದರ ಬಗ್ಗೆ ಆಕ್ಷೇಪಕರವಾಗಿದೆ. ಎಸ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.